ಸೀರಿಯಲ್ ಮೊದಲಿಗೆ ಭದ್ರ ಕಾಲು ತೊಳ್ಕೊಂಡು ಮನೆಗೆ ಬರ್ತಿರ್ತಾನೆ. ಆದರೆ ವಿದ್ಯಾ ಇನ್ನೂ ಮನೆಗೆ ಬಂದಿರೋದಿಲ್ಲ. ಬೀಗ ಹಾಕಿದ್ಯಲ್ಲ ಇನ್ನೂ ಬಂದಿಲ್ಲ, ಅವಳು ಎಲ್ಗೋಗಿದ್ದಾಳೆ ಅಂತ ಹೇಳಿ ಮಾತಾಡಿಕೊಂಡು ಬರ್ತಾನೆ. ಅದಾದಮೇಲೆ ಮನೆ ಕೀನ ಹುಡುಕ್ತಿರ್ತಾನೆ. ಅವಳು ಕಿಟಕಿ ಮೇಲೆ ಕಾಣದೇ ಇರೋ ರೀತಿ ಎತ್ತರದಲ್ಲಿ ಇಟ್ಟಿರ್ತಾಳೆ. ಅದಕ್ಕೆ ಭದ್ರ ಅವಳಿರೋದು ನೋಡಿದ್ರೆ 3 ಅಡಿ, ಇಟ್ಟಿರೋದು ನೋಡಿದ್ರೆ 6 ಅಡಿಗಲ್ಲ, ಭಾರಿ ಇದ್ದಾಳೆ ಅಂತ ಅಂದ್ಕೊಂಡು ಮನೆ ಬೀಗ ತೆಗಿತಿರ್ತಾನೆ. ಅಷ್ಟರಲ್ಲಿ ಚಂಪಾ ಬರ್ತಾಳೆ. ಇದು ವಿದ್ಯಂದು ಸೀರೆಗಳು ಐರನ್ ಮಾಡೋಕ್ಕೆ ತೊಗೊಂಡೋಗಿದ್ದೆ ಪವ ಅಂತ ಇದು ವಿದ್ಯಕ್ಕನ ಸೀರೆ ಅಂತ ಹೇಳ್ತಾಳೆ. ಓಹೋ, ಹಾಗಾದರೆ ಏನು ಸೇವೆ ಮಾಡೋಕ್ಕೆ ನಿಂತಿದ್ಯಾ ಅನ್ನು? ಇಲ್ಲ ಪವ, ಅಜ್ಜಮ್ಮ ಹೇಳಿದ್ರು, ಅದಕ್ಕೋಸ್ಕರ ಇಸ್ತ್ರಿ ಮಾಡೋಕ್ಕೆ ತೊಗೊಂಡೋಗಿದ್ದೆ, ಬರ್ತಾಯಿದ್ದೀನಿ ಅಂತ. ಓ, ಇದೆಲ್ಲ ಕಾಗೆ ಮುತ್ಕಿದ ಕಿತಾಪತಿ ಅಂತ ಹೇಳಿ ಭದ್ರ ಹೇಳ್ತಾನೆ. ಇನ್ನು ಸೀರೆನ ಒಳಗಡೆ ಇಡೋದಕ್ಕೆ ಹೇಳ್ತಾನೆ. ಒಳಗಡೆ ಇಟ್ಬಿಟ್ಟು ಬರ್ತಾಳೆ. ಸರಿ ಆಯಿತು, ಯಾಕಿನ್ನೂ ನೀವು ಅಕ್ಕ ಬಂದಿಲ್ಲ, ವಿದ್ಯಾ ಬಂದಿಲ್ಲ ಅಂತ ಹೇಳಿ ಚಂಪನ ಹತ್ರ ಭದ್ರ ಕೇಳ್ತಾನೆ. ಅದಕ್ಕೆ ಚಂಪಾ ಮನಸ್ಸಲ್ಲಿ ಅಂದ್ಕೊತಾಳೆ, ಇವತ್ತು ವಿದ್ಯಕ್ಕ ಕೆಲಸ ಹುಡುಕ್ಬೇಕು ಅಂತ ಹೇಳಿದರು, ಇನ್ನೂ ಇವ್ರಿಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ವಿದ್ಯಕ್ಕನೇ ಹೇಳಿ, ಅಲ್ಲಿವರೆಗೂ ನಾನೇನು ಹೇಳೋಕ್ಕೋಗಲ್ಲ ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊತಾಳೆ. ನಿಂಗೇನಾದರೂ ಗೊತ್ತಾ ಅಂತ ಮತ್ತೆ ಕೇಳಿದ್ದಕ್ಕೆ ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ಅಂತ ಹೇಳಿಬಿಟ್ಟು ಹೋಗ್ತಾಳೆ ಚಂಪಾ. ಆದರೂ ಭದ್ರ ಏನಾಗಿರ್ಬೋದು, ಎಂತಾಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಸರಿ, ಅವಳೇನ ಬೇಡ ಅಂತ ಹೇಳಿದ್ಮೇಲೆ ಅವಳ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಬೇಕು ಅಂತ ಹೇಳಿ ಒಳಗಡೆ ಹೋಗ್ತಾನೆ ಅವನು ಸಹ. ಇನ್ನು ವಿದ್ಯಾ ನಡ್ಕೊಂಡು ಬರ್ತಿರ್ತಾಳೆ. ಅಲ್ಲಿ ಹೋಟೆಲ್ ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತ ಹೇಳಿ ಚೀಟಿ ಅಂಟಿಸಿರ್ತಾರೆ. ಅದನ್ನು ನೋಡಿ ಹೋಟ್ಲೊಳಗಡೆ ಹೋಗಿ ಹೋಟ್ಲ್ ಓನರ್ ಹತ್ರ ಕೇಳ್ತಾಳೆ, ನನ್ನ ಹೆಸರು ವಿದ್ಯಾ ಅಂತ ಹೇಳಿ ಹೋಟೆಲ್ಗೆ ಕೆಲ್ಸಕ್ಕೆ ಬೇಕು ಅಂತ ಹೇಳಿದ್ರಲ್ಲ ಅಣ್ಣ, ಪಾರ್ಟ್ ಟೈಮ್ ಕೆಲಸ ಕೊಡ್ತೀರಾ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಓನರು, ಪಾರ್ಟ್ ಟೈಮ್ ಅಂದರೆ ಯಾವ ಟೈಮಿಗೆ ಕೆಲಸ ಮಾಡ್ತೀಯಾ ಅಂತ ಹೇಳಿ ಕೇಳಿದ್ದಕ್ಕೆ, ಬೆಳಗ್ಗೆ ಒಂದು 4:15ಗೆ ಬಂದರೆ 8 ಗಂಟೆವರೆಗೂ ಮಾಡ್ತೀನಿ, ಇನ್ನು ಸಂಜೆ 6 ಗಂಟೆಗೆ ಬಂದರೆ ನೀವು ಹೇಳೋ ಅಷ್ಟೊತ್ತು ನಾನು ಕೆಲಸ ಮಾಡಿಬಿಟ್ಟು ಹೋಗ್ತೀನಿ ಅಂತ ಹೇಳಿ ಹೇಳ್ತಾನೆ ಓನರ್ ಹತ್ರ. ಸರಿ ಆಯಿತು, ಟೈಮ್ ಅಂದರೆ ಟೈಮು, ನೀನು ಹೇಳಿದ ಟೈಮಿಗೆ ಬರಬೇಕು ಅಂತ ಹೇಳಿ ವಿದ್ಯನ ಹತ್ರ ಹೇಳ್ತಾನೆ ಓನರು. ಅದಾದಮೇಲೆ ವಿದ್ಯಂಗೆ ನಾನೇನು ಕೆಲಸ ಮಾಡಬೇಕು ಅಂತ ಹೇಳಿ ವಿದ್ಯೆ ಕೇಳಿದ್ದಕ್ಕೆ ಓನರು, ಒತ್ತಾರೆ ಬಂದ ತಕ್ಷಣ ಈ ಬಾವುಟ ತೊಗೊಂಡೋಗಿ ರೋಡ್ ಹತ್ರ ಹೋಗೋರಿಗೆ ಬರೋರಿಗೆಲ್ಲ ತೋರಿಸ್ಬೇಕು. ಈ ಬಾವುಟ ಬೀಸ್ಬಿಟ್ಟು ಹೋಟೆಲ್ ಕಡೆ ಗಮನ ಸೆಳಿಬೇಕು. ಯಾವುದೇ ಗಾಡಿ ನಿಧಾನ ಮಾಡಿದ್ರು ನಿಲ್ಲಿಸಿ ವಿಚಾರಿಸಿ ಮಾತಾಡಿಸ್ಬೇಕು. ಜನ ಏನಾದರೂ ಜಾಸ್ತಿ ಇದ್ದರೆ ಒಳಗಡೆ ಬಂದು ಸರ್ವಿಸ್ ಸಹ ಮಾಡಬೇಕು ನೀನು ಅಂತ ಹೇಳಿ ವಿದ್ಯನಿಗೆ ಹೇಳ್ತಾನೆ. ಅದಕ್ಕೆ ವಿದ್ಯಾ ಅದಕ್ಕೆಲ್ಲನೂ ಸಹ ಒಪ್ಕೊತಾಳೆ. ಇದಕ್ಕೆ ವಿದ್ಯಾ ಎಷ್ಟು ಕೊಡ್ತೀರಾ ಸಂಬಳ ಅಂತ ಹೇಳಿ ಕೇಳಿದಾಗ ಒಂದು 6,000 ಕೊಡ್ತೀನಿ ಅಂತ ಹೇಳಿ ಹೇಳ್ತಾನೆ ಓನರು. ಅದಕ್ಕೆ ನಾನು ಕಾಲೇಜ್ಗೆ ಹೋಗ್ತೀನಿ, ಬುಕ್ಕು ಬಟ್ಟೆ ಅಂತ ಹೇಳಿ ಖರ್ಚು ಜಾಸ್ತಿ ಇರುತ್ತೆ, 8,000 ಕೊಟ್ಟರೆ ಸಾಕು ಅಂತ ಹೇಳಿ ಕೇಳ್ತಾಳೆ. ಆಯಿತು ಸರಿ, ನೀನು ಬೆಳಗ್ಗೆನೂ ಬರ್ತೀಯಾ ಅಲ್ವಾ, ಬೆಳಗ್ಗೆ ಸಂಜೆ 2 ಹೊತ್ತು ಬರೋದ್ರಿಂದ 8,000 ಕೊಡ್ತೀನಿ, ಯಾವಾಗಲಿಂದ ಕೆಲಸಕ್ಕೆ ಬರ್ತೀಯಾ ಅಂತ ಕೇಳಿದ್ದಕ್ಕೆ, ನಾಳೆ ಅಂದರೆ ಹಾಳು ಅಂತಾರೆ, ನೀವು ಹ್ಞೂ ಅಂದರೆ ನಾನು ಇವತ್ತಿಂದ ಈಗಲಿಂದನೇ ಕೆಲಸಕ್ಕೆ ಜಾಯಿನ್ ಆಗಿಬಿಡ್ತೀನಿ ಅಂತ ಹೇಳಿ ವಿದ್ಯಾ ಜಾಯಿನ್ ಆಗ್ತಾಳೆ. ಇನ್ನೊಬ್ಬರನ್ನ ಕರೆಸ್ಬಿಟ್ಟು ಯೂನಿಫಾರ್ಮ್ ಸಹ ವಿದ್ಯಂಗೆ ಕೊಡಿಸ್ತಾಳೆ. ವಿದ್ಯಾ ಯೂನಿಫಾರ್ಮ್ ಹಾಕ್ಕೊಂಡು ಬರ್ತಾಳೆ. ಅಣ್ಣ ಅಂತ ಹೇಳಿ ಓನರ್ಗೆ ಹೇಳ್ತಾಳೆ. ಆವಾಗ ಅವನು, ನೀನು ಹೇಗೆ ಕೆಲಸ ಮಾಡ್ತೀಯಾ ಅಂತ ಹೇಳಿ ನೋಡ್ತೀನಿ, ಈ ಬಾವುಟ ಇಟ್ಕೊಂಡು ರೋಡ್ ಹತ್ರ ನಿಂತ್ಕೊಂಡು ಕರಿ ಅಂತ ಹೇಳಿ ಕರಿಯೋಕ್ಕೆ ಹೇಳ್ತಾನೆ. ಇನ್ನು ರೋಡಲ್ಲಿ ಹೋಗೋರಿಗೆ ಎಲ್ಲರಿಗೂ ಸಹ, ಹಣ ಬನ್ನಿ ತಿಂಡಿ ಮಾಡ್ಕೊಂಡು ಹೋಗಿ, ಕಡಿಮೆ ರೇಟಿಗೆ ಸಿಗುತ್ತೆ, ಪಸಂದಾಗಿರುತ್ತೆ ಅಂತ ಹೇಳಿ ಎಲ್ಲರೂ ಹೋಟೆಲ್ ಕಡೆಗೆ ಗಾಡಿನ ತಿರುಗಿಸ್ತಿರ್ತಾಳೆ. ಇದನ್ನು ಓನರ್ ನಿಂತ್ಕೊಂಡು ನೋಡ್ತಾನೆ ಇರ್ತಾನೆ. ಕೆಲವರು ಹೋಟೆಲ್ ಕಡೆ ಹೋದರೆ ಕೆಲವರು ಹಾಗೆ ಸೀದಾ ರೋಡ್ಗೆ ಹೋಗ್ತಾನೆ ಇರ್ತಾರೆ, ಯಾರು ಬರೋದಿಲ್ಲ. ಇನ್ನು ಈಶ್ವರಿ ಮತ್ತು ಚಿತ್ರ ಇನ್ನೂ ವಿದ್ಯಾ ಮನೆಗೆ ಬಂದಿಲ್ಲ ಅಂತ ಹೇಳಿ ಡಿಸ್ಕಸ್ ಮಾಡ್ತಿರ್ತಾರೆ. ಇನ್ನೂ ಯಾಕೆ ವಿದ್ಯಾ ಬಂದಿಲ್ಲ ಅಂತ ಹೇಳಿ ಭದ್ರನ ಹತ್ರ ಕೇಳಬೇಕು ಕಣವ ಅಂತ ಹೇಳಿ ಚಿತ್ರ ಹೇಳ್ತಾ ಇರ್ತಾಳೆ. ಕೇಳೋದಲ್ಲ, ಕೆರಳಿಸ್ಬೇಕು ಅವನ್ನ ಅಂತ ಹೇಳಿ ಭದ್ರನ ಹತ್ರ ಮಾತಾಡೋದಕ್ಕೆ ಅಂತ ಬರ್ತಾಳೆ ಈಶ್ವರಿ. ಇನ್ನು ಬಂದು ಯಾಕಲ ಈ ಥರ ಓಡಾಡ್ತಿದ್ಯಾ ಅಂತ ಹೇಳಿ ಕೇಳ್ತಾಳೆ. ಏನಿಲ್ಲ ಚಿಕ್ಕವ ಸುಮ್ಮನೆ ಅಂತ ಹೇಳಿ ಹೇಳ್ತಾನೆ. ನಾನು ವಿದ್ಯನ ಹತ್ರ ಮಾತಾಡೋಕ್ಕೆ ಬಂದೆ, ವಿದ್ಯನ ಕೂಗು, ವಿದ್ಯಾ ಅಂತ ಹೇಳಿ ಕೂಗ್ತಾಳೆ. ವಿದ್ಯಾ ಬರೋದಿಲ್ಲ. ಯಾಕೆ ಇನ್ನೂ ಅವಳು ಬಂದಿಲ್ವಾ, ಸಂಜೆ ಅಷ್ಟೊತ್ತಿಗೆ ಬರಬೇಕಲ್ವಾ, ಎಲ್ಲಿಗೆ ಹೋಗಿದ್ದಳು ಅಂತ ಹೇಳಿ ಕೇಳ್ತಾಳೆ. ನನಗೆ ಗೊತ್ತಿಲ್ಲ ಚಿಕ್ಕವ ಅಂತ ಹೇಳಿರ್ತಾನೆ. ಚಿತ್ರನೂ ಹೇಳ್ತಾಳೆ, ನಿನ್ನ ಹೆಂಡತಿ ಬಗ್ಗೆ ಕೇಳಿದ್ದಕ್ಕೆ ಗೊತ್ತಿಲ್ಲ ಅಂತ ಹೇಳ್ತೀಯಲ್ಲ, ಇದೊಳ್ಳೆ ಸರಿ ಹೋಯ್ತು ಬಿಡು. ಇನ್ನು ನಮ್ಮ ಮನೆಯಲ್ಲಿ ಯಾರು ಸಹ ಕಾಲೇಜ್ ಮೆಟ್ಲು ಹತ್ತಿಲ್ಲ, ಅವಳು ಇಷ್ಟೊತ್ತಾದರೂ ಇನ್ನೂ ಮನೆಗೆ ಬಂದಿಲ್ಲ, ಹೊತ್ತು ದಾಟ್ತಾವಳೆ ಅಂತ ಹೇಳಿದ್ರೆ ನೀನು ವಿಚಾರಿಸ್ಬೇಕು ಅಂತ ಹೇಳಿ ಇನ್ನೂ ಹೆಚ್ಚಿಗೆ ಮಾಡ್ತಾಳೆ. ವಿದ್ಯಾ ಬಂದಿಲ್ಲ ಅಂತ ಹೇಳಿ ಭದ್ರನಿಗೆ ಕೋಪನ. ಕೇಸ್ ಅನ್ನೋದು ಪಕ್ಕಕ್ಕೆ ಇಡು, ಅವಳು ಇನ್ನೂ ನಿನ್ನ ಹೆಂಡತಿ ತಾನೆ, ಏನಾದರೂ ಹೆಚ್ಚು ಕಡಿಮೆ ಆಗಿ ಕಳಂಕ ಬಂದರೆ ನಮ್ಮ ಮನೆಗೆ ಸುತ್ಕೋತಿದೆ, ಬಸ್ದಲ್ಲಿ ಇಡು ಅವಳನ್ನ ಅಂತ ಹೇಳಿಬಿಟ್ಟು, ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೋ ಅಂತ ಹೇಳಿ ಹೊರಡ್ತಾರೆ ಅಲ್ಲಿಂದ.
ಅಷ್ಟರಲ್ಲಿ ವಿದ್ಯಾ ಸಹ ಆಟೋಯಿಂದ ಬರ್ತಾಳೆ. ಬಂದ ತಕ್ಷಣ ಇಷ್ಟೊತ್ತು ಕಾಲೇಜ್ಗೆ ದಾಟಿಗೆ ಬರೋದು ನಿನಗೊಂದು ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ತಿಳ್ಕೊಂಡಿದ್ಯಾ ಏನು ಅಂತ ಹೇಳಿ ವಿದ್ಯನ್ಗೆ ಭದ್ರ ಕೇಳ್ತಾನೆ. ಇನ್ನು ವಿದ್ಯಾ ಏನು ಮಾತಾಡಲ್ಲ, ಸೈಲೆಂಟಾಗಿ ಒಳಗಡೆ ಹೋಗ್ಬಿಡ್ತಾಳೆ. ನಿನ್ನೆದಲ್ವಾ ಕೇಳ್ತಾ ಇರೋದು, ಉತ್ತರ ಕೊಡು ಅಂತ ಕೇಳಿದ್ರು ಸಹ ವಿದ್ಯಾ ಏನು ಮಾತಾಡೋದಲ್ಲ, ಸೈಲೆಂಟಾಗಿ ಹೋಗ್ತಾನೆ ಇರ್ತಾಳೆ. ಅಲ್ಲ ಇಷ್ಟು ದೊಡ್ಡ ಉದ್ದ ಇರೋನು ಮಾತಾಡ್ತಾ ಇದ್ದೀನಿ, ನೀವು 6 ಅಡಿ ಇರೋನು ಮಾತಾಡ್ತಾ ಇದ್ದೀನಿ, ನನ್ನ ಮಾತನ್ನ ಕೇಳದೆ ಇರೋಂಗೆ 3 ಅಡಿ ಹೊಂಟೋದ್ಲಲ್ಲ ಇವಳು ಅಂತ ಹೇಳಿ ಭದ್ರ ಅನ್ಕೊತಾನೆ. ಇನ್ನು ಮನೆ ಒಳಗಡೆ ಬಂದರು. ಯಾಕೆ ಇಷ್ಟೊತ್ತವರೆಗೂ ಹೊರಗಡೆನೇ ಇದ್ದೆ, ಕಾಲೇಜ್ ಮುಗಿದು ಬೇಗ ಬರೋದಲ್ವಾ, ಮನೆಯಲ್ಲಿ ಕಾಲೇಜಿಗೆ ಕಳಿಸ್ತಾರೆ ಅಂತ ಹೇಳಿದ್ರೆ ನಿನಗೆ ಜವಾಬ್ದಾರಿ ಇಲ್ವಾ ಅಂತೆಲ್ಲ ಹೇಳಿ ಬೈತಾನೆ. ಏನೇ ಮಾತಾಡಿದ್ರು ಸಹ ಏನೇ ಬೈದರೂ ಸಹ ವಿದ್ಯನ್ ಪಾಡಿಗೆ ಸೈಲೆಂಟಾಗೇ ಇರ್ತಾಳೆ. ಅದಕ್ಕೆ ಉತ್ತರವಾಗಿ ಇಷ್ಟೊತ್ತಾದರೂ ನಿನ್ನ ಹೆಂಡತಿ ಯಾಕೆ ಬಂದಿಲ್ಲ ಅಂತ ಹೇಳಿ ನಿಮ್ಮ ಅಟ್ಟಿಯವರು ಹೇಳಿದಾರಲ್ವಾ, ಅದನ್ನು ಕೇಳ್ಕೊಂಡು ಬಂದು ನೀವು ನನ್ನ ಹತ್ರ ಪ್ರಶ್ನೆ ಮಾಡ್ತಿರೋದಕ್ಕೆ ನಾನು ಯಾಕೆ ಉತ್ತರ ಕೊಡಬೇಕು? ಬರೋ ದಾರಿನಲ್ಲಿ ಏನಾದರೂ ತೊಂದರೆ ಆಯಿತಾ ಅಂತ ಹೇಳಿ ಕಾಳಜಿಯಿಂದ ಕೇಳಿದಿದ್ರೆ ನಾನು ಉತ್ತರ ಕೊಡ್ತಾ ಇದ್ದೆ. ಅದನ್ನು ಬಿಟ್ಟು ಬೇರೆ ಯಾರು ಹೇಳೋದನ್ನ ಕೇಳಿಬಿಟ್ಟು ನನ್ನ ಹತ್ರ ಬಂದು ಪ್ರಶ್ನೆ ಮಾಡ್ತಾ ಇದ್ದೀರಲ್ವಾ, ನಾನು ಯಾಕೆ ಉತ್ತರ ಕೊಡಬೇಕು? ಉತ್ತರ ಕೊಡೋ ಯಾವ ಅವಶ್ಯಕತೆಯೂ ಇಲ್ಲ ಅಂತ ಹೇಳಿ ವಿದ್ಯಾ ಹೇಳ್ಬಿಡ್ತಾಳೆ. ಇನ್ನು ವಿದ್ಯಾ ಸೂರ್ಯ ಹುಟ್ಟೋಕ್ಕೂ ಮುಂಚೆನೇ ಎದ್ದು ರೆಡಿಯಾಗಿ ಗೇಟ್ ಹಾಕ್ಕೊಂಡು ಮನೆಯಿಂದ ಹೊರಡ್ತಾಳೆ ಕೆಲಸಕ್ಕೆ ಅಂತ ಹೇಳಿ. ಇದನ್ನು ಸಾವಿತ್ರಿ ನೋಡ್ಬಿಡ್ತಾಳೆ. ಅಲ್ಲ, ಇವಳು ಇಷ್ಟು ಬೇಗ ಎದ್ದು ಎಲ್ಲಿಗೆ ಹೋಗ್ತಿದ್ದಾಳೆ? ಡೈಲಿ 7-7:30 ಕಾಲೇಜ್ಗೆ ಹೋಗ್ತಾ ಇದ್ಲು, ಇವತ್ತೇನು ಇಷ್ಟು ಜಲ್ದಿ ಹೋಗ್ಬಿಡ್ತಿದ್ದಾಳಲ್ಲ ಅಂತ ಹೇಳಿ ನಿಂತ್ಕೊಂಡು ನೋಡ್ತಾನೆ ಇರ್ತಾಳೆ. ಸರಿ, ಇವಳು ಎಲ್ಲಿ ಹೋಗ್ತಾವಳೆ ಅಂತ ಹೇಳಿ ಕಂಡುಹಿಡಿಬೇಕಲ್ಲ. ಸಾವಿತ್ರಿ ಸಿಕ್ಕಿದ್ದೆ ಚಾನ್ಸು, ಇವಳು ಎಲ್ಲೋ ಹೋಗ್ತಾವಳೆ ಅಂತ ಕಂಡುಹಿಡಿದು ಚೆನ್ನಾಗಿ ಆಟ ಆಡಿಸು ಅಂತ ಹೇಳಿ ಸ್ಕೆಚ್ ಹಾಕ್ತಾಳೆ. ಇನ್ನು ಹೋಟೆಲ್ ಒಳಗಡೆ ಬರ್ತಾಳೆ. ಲೇಟ್ ಆಗಿಬಿಟ್ಟಿರುತ್ತೆ 1/4 ಗಂಟೆ. ಅದಕ್ಕೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಓನರು, ನನಗೆ ಟೈಮ್ ಅಂದರೆ ಮುಖ್ಯ, ನೀನು ನಾನು ಹೇಳೋದಕ್ಕಿಂತ 5 ನಿಮಿಷ ಮುಂಚೆನೇ ಇರಬೇಕು, ಇವತ್ತು ಮೊದಲನೇ ದಿನ ಅಂತ ಹೇಳಿ ಕ್ಷಮಿಸ್ತಾ ಇದ್ದೀನಿ, ನಾಳೆ ಕರೆಕ್ಟ್ ಟೈಮಿಗೆ ಬರಬೇಕು ನೀನು, ಇವಾಗ ಹೋಗಿ ಸ್ವಲ್ಪ ತರಕಾರಿ ಕಟ್ ಮಾಡು, ಆಮೇಲೆ ನಿನ್ನ ಕೆಲಸ ನೋಡ್ಕೋ ಅಂತ ಹೇಳ್ತಾನೆ ಓನರು. ಇನ್ನು ವಿದ್ಯಾ ತರಕಾರಿ ಎಲ್ಲ ಹೆಚ್ಚಿಟ್ಬಿಟ್ಟು ಅವಳು ಮಾಡೋ ಕೆಲಸನ ಹೋಗ್ತಾಳೆ, ಬಾವುಟ ಇಟ್ಕೊಂಡು ಎಲ್ಲರನ್ನೂ ಊಟಕ್ಕೆ ಕರೆಯೋಕ್ಕೆ. ಇನ್ನು 2ನೇ ನಂಬರ್ ಟೇಬಲ್ಗೆ ಬಂದು ಕೂತಿರ್ತಾರೆ ಕಸ್ಟಮರು, ಯಾರು ಅಟೆಂಡ್ ಮಾಡೋರು ಇರಲ್ಲ. ಅದಕ್ಕೆ ಜಯಮ್ಮ ಹೋಗಿ ವಿದ್ಯನ್ನ ಕರಿ ಅಂತ ಹೇಳಿ ವಿದ್ಯನ್ ಕರೀತಾರೆ. ಇನ್ನು ವಿದ್ಯಾ ಕಸ್ಟಮರ್ನ ಅಟೆಂಡ್ ಮಾಡ್ತಾರೆ. ಅವ್ರು ಮಸಾಲೆ ದೋಸೆ ಬೇಕು ಅಂತ ಹೇಳ್ತಾರೆ, ತರಕ್ಕೆ ಅಂತ ಹೋಗ್ತಾರೆ. ಅಷ್ಟರಲ್ಲಿ ಇವರು ಸಾವಿತ್ರಿ ಮತ್ತು ವಿನಂತಿ ಇಬ್ಬರು ಸಹ ಭದ್ರನ ಮನೆ ಹತ್ರ ನಿಂತಿರ್ತಾರೆ. ಭದ್ರನ್ನ ಕೂಗಮ್ಮ ಅಂತ ಹೇಳಿ ಹೇಳ್ತಿರ್ತಾಳೆ. ಅದಕ್ಕೆ ಸಾವಿತ್ರಿ, ಅವ್ನು ಬೆಳಗ್ಗೆನೇ ನಿಮ್ಮ ಮುಖ ನೋಡೋದು ಹಂಗಾಯ್ತು ಅಂತ ಹೇಳಿ ತುಪ್ಪಕ್ಕಂತ ಮುಖದ ಮೇಲೆ ಉಗಿದ್ಬಿಡ್ತಾನೆ. ಸುಮ್ಮನಿರೇ ಅಂತ ಹೇಳಿ ವಿನಂತಿಗೆ ಸಾವಿತ್ರಿ ಸುಮ್ಮನಿರಿಸ್ತಾಳೆ. ಭದ್ರ ಬರ್ತಾನೆ. ಅಷ್ಟರಲ್ಲಿ ಏನು ನೀವು ಬಂದಿರೋದು ಅಂತ ಹೇಳಿ ಕೇಳ್ತಾನೆ. ಅಲ್ಲ ವಿದ್ಯಾ, ಬೆಳಗ್ಗೆ ಹೊತ್ತು 7-7:30 ಕಾಲೇಜ್ಗೆ ಹೋಗ್ತಾ ಇದ್ಲು, ಇವತ್ತು 5 ಗಂಟೆಗೆ ಕಳ್ಳರು ಹೋದಂಗೆ ಹೋಗ್ತಿದ್ದಾಳೆ ಅಂತ ಹೇಳಿ ಸಾವಿತ್ರಿ ಹೇಳ್ತಾಳೆ. ಈಗಂತೂ ಅವಳು ಮಿತಿ ಮೀರ್ಬಿಟ್ಟಿದ್ದಾಳೆ ಮಾವ, ಅವಳನ್ನ ನೀನು ಹಿಡಿತದಲ್ಲಿ ಇಟ್ಕೋಬೇಕು ಅಂತ ಹೇಳಿ ವಿನಂತಿ ಸಹ ಹೇಳ್ತಾಳೆ. ಅದಕ್ಕೆ ಭದ್ರ, ಮುಗಿತಾ ನಿಮ್ಮ ಕತೆ, ಮಾಡೋದಕ್ಕೆ ಏನು ಕೇಮ ಇಲ್ಲ ಅಂತ ಹೇಳಿ ನನ್ನ ತಲೆ ತಿನ್ನ ಬಂದಿದ್ದೀರಾ? ಇನ್ನು ಭದ್ರ ಬೈದು ಕಳಿಸ್ತಾನೆ. ವಿನಂತಿ ಹೇಳ್ತಾಳೆ, ನಾನು ನಿನ್ನ ಒಳ್ಳೇದಕ್ಕೆ ಅಲ್ವಾ ಮಾವ ಹೇಳ್ತಾ ಇರೋದು ಅಂತ. ಅದಕ್ಕೆ ಭದ್ರ, ನೀನು ನಿಮ್ಮ ಅವ್ವ ಸೇರಿ ನನಗೆ ಒಳ್ಳೇದು ಮಾಡಿರೋದೇ ಸಾಕು, ಇಲ್ಲಿಂದ ಹೋಗಿ ಅಂತ ಹೇಳಿ ಬೈದ್ಬಿಟ್ಟು ಕಳಿಸ್ತಾನೆ. ಇನ್ನು ವಿದ್ಯಾ, ಟೈಮ್ ಆಯಿತು, ನನಗೆ 1/4 ಗಂಟೆ ಮುಂಚೆನೇ ಹೋಗ್ತಿದ್ಯಾ ಅಂತ ಹೇಳಿ ಓನರು ಬೈತಾನೆ. ಇಲ್ಲ ಅಣ್ಣ, ನಾನು ಬೆಳಗ್ಗೆ ಕಾಲೇಜಿಗೆ ಬೇಗನೆ ಹೋಗಬೇಕು, ಇಲ್ಲ ಅಂತ ಹೇಳಿ ತಡ ಆದರೆ ಸರಿ ಇರಲ್ಲ, ಬೇಕಾದ್ರೆ ಗೊತ್ತಾರೆ ಅರ್ಧ ಗಂಟೆ ಮುಂಚೆನೇ ಬರ್ತೀನಿ, ಸಂಜೆ 6 ಗಂಟೆಗೆ ಬಂದುಬಿಡ್ತೀನಿ ಅಂತ ಹೇಳಿ ಹೊರಡ್ತಾಳೆ. ಅದಕ್ಕೆ ಓನರು, ಏನು MBBS ಓದೋಳಂಗೆ ಕಾಲೇಜ್ಗೆ ಅಂತ ಓಡೋಗ್ಬಿಟ್ಲು ಅಂತ ಹೇಳಿ ಮಾತಾಡ್ತಾನೆ. ಕೆಲಸಕ್ಕೆ ಕೇಳ್ಕೊಂಡು ಬಂದಾಗ ಸೈಲೆಂಟಾಗಿ ಮಾತಾಡಿ ಈಗ ನಮಗೆ ಎದುರು ಉತ್ತರ ಕೊಟ್ಬಿಟ್ಟು ಹೋಯ್ತವಳಲ್ಲ ಅಂತ ಹೇಳಿ ಹೇಳ್ತಾನೆ. ಇನ್ನು ಅಜ್ಜಮ್ಮ ಮತ್ತು ಶಿವರಾಮ ಎಲ್ಲರೂ ಕೂತ್ಕೊಂಡು ಮದುವೆ ವಿಷಯನೇ ಮಾತಾಡ್ತಿರ್ತಾರೆ.